ಒಂದು ಪುಣ್ಯಕ್ಷೇತ್ರ, ಅದುವೇ ಧರ್ಮಸ್ಥಳ. ಅದೇ ರೀತಿ ಕರ್ನಾಟಕದ ರಾಜಕೀಯಕ್ಕೂ ಈ ಕ್ಷೇತ್ರಕ್ಕೂ ಬಹಳ ನಂಟು ಬಹಳ ವರ್ಷಗಳಿಂದ ನಡೀತಾ ಇದೆ. ಯಾವ ರೀತಿ ಅಂದ್ರೆ, ಆ ದೇವರು ಎಂದಿಗೂ ರಾಜಕೀಯಕ್ಕೆ ಪ್ರವೇಶ ಮಾಡಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದ ರಾಜಕಾರಣಿಗಳು ತಮ್ಮಿಂದ ತಪ್ಪಾದಾಗ, ತಮ್ಮ ಮೇಲೆ ಏನಾದರೂ ಆರೋಪಗಳು ಬಂದಾಗ ಸಾಚಾತನವನ್ನ ಪ್ರದರ್ಶನ ಮಾಡೋದಕ್ಕೆ ಮಂಜುನಾಥ ಸ್ವಾಮಿ ಹೆಸರಿರ್ತಾರೆ. ಮತ್ತೆ ಅದೇ ರೀತಿಯ ಘಟನೆ ಕರ್ನಾಟಕ ರಾಜಕಾರಣದಲ್ಲಿ ನಡೀತಾ ಇದೆ. ಈ ಬಾರಿ ಇದಕ್ಕೆ ಒಂದು ಪೀಠಿಕೆ ಹಾಕಿರುವಂತದ್ದು ಕರ್ನಾಟಕ ಬಿಜೆಪಿಯ ನಾಯಕತ್ವ. ಪ್ರಿಯ ವೀಕ್ಷಕರಿಗೆ ಫೋಕಸ್ ಬೌಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ವೀಕ್ಷಕರೇ, ಕರ್ನಾಟಕ ರಾಜಕೀಯದಲ್ಲಿ ಇತ್ತೀಚೆಗೆ ದೊಡ್ಡ ಬೆಳವಣಿಗೆಯೊಂದು ನಡೆದಿತ್ತು, ವಿಧಾನ ಪರಿಷತ್ ಚುನಾವಣೆ. ಈ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಹಲವರು ಹಾಗೂ ಜೆಡಿಎಸ್ನ ಕೆಲವು ಶಾಸಕರು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂತು. ಇದರಿಂದ ಕೆರಳಿರುವ ಬಿಜೆಪಿ ನಾಯಕತ್ವ, ಡೆಲ್ಲಿಯಲ್ಲಿರುವ ನಾಯಕತ್ವ, ಕರ್ನಾಟಕದಲ್ಲಿರುವ ನಾಯಕತ್ವದ ಒಂದು ವಿಭಾಗ ತಮ್ಮ ಶಾಸಕರ ಸಾಚಾತನವನ್ನ ಪ್ರದರ್ಶನ ಮಾಡೋದಿಕ್ಕೆ ಅಂತೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿಯೇ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸೋದಿಕ್ಕೆ ಮುಂದಾಗಿದೆ. ಜೊತೆಗೆ ಈ ಸಂದರ್ಭದಲ್ಲಿ ತಮ್ಮ ಶಾಸಕರನ್ನ ಆಣೆ ಪ್ರಮಾಣವನ್ನು ಪಡೆಯುವುದಕ್ಕೂ ಕೂಡ ಸಿದ್ಧತೆ ನಡೆಸಿದೆ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಎಪಿಸೋಡ್ನಲ್ಲಿ ನಾವು ಇದರ ಬಗ್ಗೆ ಒಂದು ಡೀಟೇಲ್ ಆದ ಚರ್ಚೆ ನಡೆಸೋಣ. ಭಾರತದ ಸಂವಿಧಾನ ಕೆಲವೊಂದು ಸ್ಪಷ್ಟತೆಯನ್ನ ನಮಗೆ ಕೊಟ್ಟಿದೆ. ಯಾವ ರೀತಿ ಅಂದ್ರೆ, ಸಂವಿಧಾನವನ್ನ ನಾವು ನೆಚ್ಚಿಕೊಂಡು ಮತ್ತೆ ಕಾನೂನುಗಳನ್ನ ನೆಚ್ಚಿಕೊಂಡು ಮತ್ತು ವೈಜ್ಞಾನಿಕ ಮನೋಭಾವದಲ್ಲಿ ನಾವು ಇರಬೇಕೇ ಹೊರತು ಯಾವುದೇ ಧಾರ್ಮಿಕ ಅಥವಾ ಇನ್ಯಾವುದೋ ಭಾವನಾತ್ಮಕ ವಿಷಯವನ್ನ ಮುಂದಿಟ್ಕೊಂಡು ನಮ್ಮ ರಾಷ್ಟ್ರವನ್ನ ಆಡಳಿತ ಮಾಡುವಂಥದ್ದಾಗ್ಲಿ, ನಮ್ಮ ರಾಜಕೀಯಕ್ಕೆ ಅದನ್ನ ತರುವುದಾಗ್ಲಿ ಮಾಡಬಾರದು. ಆದ್ರೆ ಸಂವಿಧಾನದಲ್ಲಿರುವಂತಹ ಮಹತ್ವದ ಉಲ್ಲೇಖವನ್ನೇ ಬಿಡುಬೀಸಾಕಿ ಅದನ್ನ ತಳ್ಳಿ ಹಾಕಿ ಯಾವುದೋ ಒಂದು ಪುಣ್ಯಕ್ಷೇತ್ರವನ್ನ ರಾಜಕೀಯಕ್ಕೆ ತಳುಕು ಹಾಕುವ ಒಂದು ಪ್ರಯೋಗಗಳು ಆಗಾಗ ನಡೀತಾ ಇದೆ. ಇದೀಗ ಮತ್ತೊಮ್ಮೆ ನಡೆಸೋದಿಕ್ಕೆ ಬಿಜೆಪಿ ಮುಂದಾಗಿದೆ. ಸಂವಿಧಾನದ 51(a)(h) ನಲ್ಲಿ ಒಂದು ಉಲ್ಲೇಖ ಇದೆ. ದೇಶದ ಪ್ರತಿಯೊಬ್ಬ ನಾಗರಿಕನು ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ಬೇಕು ಮತ್ತು ಸುಧಾರಣಾ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಕು ಅನ್ನುವಂಥ ಮಾತು ಅಲ್ಲಿ ಇದೆ. ಅಂದ್ರೆ ಅದು ಉಲ್ಲೇಖ ಕೂಡ ಆಗಿದೆ. ಈಗ ರಾಜಕಾರಣಿಗಳು ಏನ್ ಮಾಡ್ತಾರಂದ್ರೆ, ಈ ವೈಜ್ಞಾನಿಕ ಮತ್ತು ಸುಧಾರಣಾ ಮನೋಭಾವವನ್ನ ಬಿಟ್ಟು ನೇರವಾಗಿ ಭಾವನಾತ್ಮಕ ವಿಚಾರಗಳನ್ನು, ಧಾರ್ಮಿಕ ವಿಚಾರಗಳನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ಹೊರಟಿರುವುದು ಮತ್ತು ಅಲ್ಲಿ ಆಣ ಪ್ರಮಾಣವನ್ನ ಮಾಡಲು ಹೊರಟಿರುವಂತದ್ದು ರಾಜಕೀಯ ವಿಶ್ಲೇಷಕರ ಮತ್ತು ಜನರ ವಿರೋಧಕ್ಕೆ ಕಾರಣ ಆಗಿದೆ. ವೀಕ್ಷಕರೇ, ನನ್ಗೆ ಗೊತ್ತಿಲ್ಲ ಇವರೇ ಅವ್ರು ಯಾರ ಮೇಲಾನ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ. ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಿಜ ಹೇಳಬಹುದಾ? ನನಗೆ ಗೊತ್ತಿಲ್ಲ. ನಿಮ್ಮ ಮನೆ 100 ಬಾಗಿಲಾಗಿದೆ, ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? MLC ಎಲೆಕ್ಷನ್ನಲ್ಲಿ ಎಲ್ಲ 5 ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಆರ್ಸ್ ತಂದಿದ್ದೀವಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ತನಕ ಹೋಗೇ ಇಲ್ಲ ನಾವು. ನಾನು ಹೋದ ಬಾರಿನೂ ಹೇಳ್ದೆ, ಪಾಪ ಯತ್ನಾಳ್ ಅವ್ರು ಒಂದು ಓಟ್ ಹಾಕಿರ್ಲಿಲ್ಲ ಅಂದ್ರೆ 1 ಸೀಟ್ ಬರ್ತಾ ಇತ್ತು ಬಿಜೆಪಿಗೆ. ಸ್ವಲ್ಪ ದಯವಿಟ್ಟು ನಿಮ್ಮ ಮನೆಯನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿದ್ರೆ ಇನ್ನ ಒಂದು 6 ತಿಂಗಳಲ್ಲಿ ಇನ್ನ 10 ಜನ ಕಿತ್ತು ಬರ್ತಾರೆ ನೋಡಿ. ಇನ್ನು ವಿಧಾನ ಪರಿಷತ್ ಚುನಾವಣೆಯ ಒಂದು ವಿಚಾರಕ್ಕೆ ನಾ ಬರೋದಾದ್ರೆ ಹೇಳ್ತೀನಿ ವೀಕ್ಷಕರೇ, 135 ಶಾಸಕ ಸಂಖ್ಯೆ ಅಂದ್ರೆ ಮತ ಇದ್ದಂತಹ ಕಾಂಗ್ರೆಸ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬರೋಬ್ಬರಿ 150ಕ್ಕಿಂತಲೂ ಹೆಚ್ಚು ಮತಗಳನ್ನು ಪಡ್ಕೊಂಡಿತ್ತು. ಆಗ ತನ್ನ 5ನೇ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸಿಕೊಂಡಿತ್ತು. ವಾಸ್ತವದಲ್ಲಿ ಕಾಂಗ್ರೆಸ್ಸಿಗೆ 4 ಹಾಗೂ ಬಿಜೆಪಿಗೆ 2 ಅಭ್ಯರ್ಥಿಗಳನ್ನ ಗೆಲ್ಲಿಸುವ ನೇರ ಅವಕಾಶ ಇತ್ತು. ಆದ್ರೆ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನು ಇಳಿಸಿದ ಬಳಿಕ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಕುತೂಹಲ ಕೇಂದ್ರವಾಯಿತು. ಹಾಗೂ ಅಂತಿಮವಾಗಿ 5ನೇ ಅಭ್ಯರ್ಥಿ ಕಾಂಗ್ರೆಸ್ನಿಂದಲೇ ಗೆದ್ದಾಗ ಇಡೀ ರಾಜಕೀಯದಲ್ಲಿ ಅಚ್ಚರಿ ಮೂಡಿತ್ತು. ಈ ಹಿನ್ನೆಲೆಯಲ್ಲಿ ಉಂಟಾಗಿದ್ದ ಈ ಗೊಂದಲ, ಅದಕ್ಕೆ ಅದು ಯಾವ ರೀತಿ ಆಯಿತು ಮತ್ತು ಬಿಜೆಪಿಯ ಯಾರ್ಯಾರು ಶಾಸಕರು ಕಾಂಗ್ರೆಸ್ಗೆ ಮತದಾನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಬಿಜೆಪಿಯ ನಾಯಕತ್ವ ಮುಂದಾಗಿದೆ. ಯಾಕಂದ್ರೆ ಒಂದು ಬಾರಿ ಕರ್ನಾಟಕದಲ್ಲಿ ಈ ರೀತಿ ಆದಾಗ ಡೆಲ್ಲಿ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಅದನ್ನ ನೇರವಾಗಿ ಪ್ರಶ್ನಿಸಿತ್ತು. ಹಾಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ನೇರವಾಗಿ ಪ್ರಶ್ನೆಗಳನ್ನು ಕೂಡ ಕೇಳಿತ್ತು. ಅವರು ಡೆಲ್ಲಿಗೆ ಹೋಗಿ ಆ ಹೈಕಮಾಂಡ್ ವರಿಷ್ಠರಿಗೆ ಉತ್ತರವನ್ನು ಕೊಡಬೇಕಾಗಿದೆ. ಜೊತೆಗೆ ಪ್ರತಿಪಕ್ಷ ನಾಯಕರಾಗಿರುವಂತಹ R ಅಶೋಕ್ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಇದಕ್ಕಿಂತ ಅವರು ಡೆಲ್ಲಿಗೆ ತೆರಳುವ ಒಂದು ದಿನ ಮೊದಲು ಮಾಧ್ಯಮಗಳ ಜೊತೆ ಮಾತನಾಡ್ತಾ BY ವಿಜೇಂದ್ರ ಅವರು ಹೇಳ್ತಾರಂದ್ರೆ, ಈ ಅಡ್ಡ ಮತದಾನ ಪ್ರಕ್ರಿಯೆಯಿಂದಾಗಿ ನಮ್ಮೆಲ್ಲರ ಸಂಘಟನೆಯ ಬಗ್ಗೆ ಅನುಮಾನ ಮೂಡಿದೆ, ಇರುವ ಅಷ್ಟು ಶಾಸಕರನ್ನ ಅನುಮಾನದಿಂದ ನೋಡುವಂತಾಗಿದೆ. ಹೀಗಾಗಿ ಮುಂದಿನ ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ನಡೆಸ್ತೀವಿ ಹಾಗೂ ಅಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸುವ ಮೂಲಕ
ಯಾರು ಅಡ್ಡ ಮತದಾನ ಮಾಡಿದರೋ ಅವರ ಪತ್ತೆ ಹಚ್ಚಿ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ನನ್ನ ಮನಸ್ಸಾಕ್ಷಿ ಅಂತೂ ಒಪ್ತಾ ಇಲ್ಲ ಇದನ್ನು. ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದೇವೆ ನಾನು ನೋಡ್ತಾ ಇದ್ದೇನೆ. ಯಾರು ಕೆಲವು ಜೆನ್ಯೂನ್ ಆಗೂ ಕೂಡ ಟೀಕೆನ ಆಗ್ತದಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಒಂದು ರೀತಿ ಪರೋಕ್ಷವಾಗಿ ದಾಳಿ ಮಾಡ್ತಕ್ಕಂಥ ಕೆಲಸವು ಕೂಡ ಒಂದು ಕುತಂತ್ರ ಕೂಡ ನಡೀತಾ ಇದೆ. ಅದಕ್ಕೆ ಧ್ವನಿಗೂಡಿಸಿರುವಂತಹ ಆರ್ ಅಶೋಕ್ ಕೂಡ ಅವರೇನಂತಾರಂದ್ರೆ ಯಾರನ್ನು ಕೂಡ ಈ ವಿಚಾರದಲ್ಲಿ ಬಿಡುವ ಪ್ರಶ್ನೆ ಇಲ್ಲ, ಅಡ್ಡ ಮತದಾನ ಮಾಡಿದವರನ್ನ ಮುಂದೆ ಚುನಾವಣೆಗೆ ನಿಲ್ಲದಂತೆ ಮಾಡೋದೇ ನಮ್ಮ ಉದ್ದೇಶ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ವೀಕ್ಷಕರೇ, ವಿಜೇಂದ್ರ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಸೊ ವಿ ಆರ್ ಆಲ್ಸೋ ಡಿಸ್ಕಸಿಂಗ್. ವಿಜೇಂದ್ರ ಆಲ್ಸೋ ಡಿಸ್ಕಸ್ ವಿತ್ ಮೀ. ಐ ವಿಲ್ ಆಲ್ಸೋ ಡಿಸ್ಕಸ್ ವಿತ್ ಸಮ್ ಅವರ್ ಸೀನಿಯರ್ ಲೀಡರ್. ಟುಮಾರೋ ಐ ಆಮ್ ಮೀಟಿಂಗ್ ಮಿಸ್ಟರ್ ವಿಜೇಂದ್ರ. ಸೊ ದೆನ್ ವಿ ವಿಲ್ ಡಿಸೈಡ್ ವೆನ್ ದ ಮೀಟಿಂಗ್ and where. That is everything we will decide it afterwards. So just in phone conversation, Vijayendra given information. So we will talk and discuss. ಅದು ಮಾತಾಡ್ತೀನಿ ಮಾತಾಡಿ ನಮ್ಮ ಇನ್ನು ಪ್ರಹ್ಲಾದ್ ಜೋಶಿ ಅವರೆಲ್ಲ ಇದ್ದಾರೆ, ಕೇಂದ್ರದ ನಾಯಕರು ಇದ್ದಾರೆ, ಅವ್ರ ಜೊತೆ ಎಲ್ಲ ಮಾತಾಡಿ ಒಂದು ತೀರ್ಮಾನ ಮಾಡೋಣ. ಬುದ್ಧಿ ಕಲಿಸ್ಬೇಕು ಇವ್ರಿಗೆ. ಮೋಸ ಮಾಡಿದಾರೋ ಅವ್ರಿಗೆ ಸರಿಯಾದಂತ ಪಾಠ ಒಂದು ವಿಚಾರ ಇಲ್ಲಿ ಮುನ್ನೆಲೆಗೆ ಬರಬೇಕಾಗಿದೆ. ವಾಸ್ತವದಲ್ಲಿ ವಿಧಾನ ಪರಿಷತ್ ಚುನಾವಣೆ ಅನ್ನುವಂಥದ್ದು ಗೌಪ್ಯ ಮತದಾನದ ಮೂಲಕ ನಡೀತದೆ. ಪ್ರಾಶಸ್ತ್ಯದ ಮತಗಳನ್ನ ಹಾಕುವಂತ ಪ್ರಕ್ರಿಯೆಯಲ್ಲಿ ಯಾರೋ ಒಬ್ರು ಹೆಚ್ಚು ಕಮ್ಮಿ ಮಾಡಿದ್ರು ಪ್ರಾಶಸ್ತ್ಯ ಮತಗಳು ಬದಲಾಗಿ ಇನ್ನೊಬ್ಬ ಅಭ್ಯರ್ಥಿ ಅಂದ್ರೆ ಪ್ರತಿಪಕ್ಷದ ಅಭ್ಯರ್ಥಿ ಅಥವಾ ತಾವು ಓಟದ ಗೌಪ್ಯ ಮತದಾನ ಆಗಿರುವ ಕಾರಣ ಅಭ್ಯರ್ಥಿಯ ಒಂದು ಓಟು ಕೂಡ ಇಲ್ಲಿ ಗಮನಾರ್ಹ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಗಂಭೀರ ಪ್ರಮಾಣದಲ್ಲಿ ಆಗಿದೆ. ಹಾಗೂ ಈ ಗೌಪ್ಯ ಮತದಾನದ ಕಾರಣಕ್ಕೆ ಯಾರು ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ. ಕರ್ನಾಟಕ ರಾಜಕೀಯದಲ್ಲಿ ಬಿಜೆಪಿ ಈಗ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿ ಇದೆ ಅಂತ ಹೇಳೋದಕ್ಕೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾಯಕತ್ವದ ವಿಚಾರಕ್ಕೆ ಬಂದಾಗ ಅವರ ಸಿದ್ಧತೆ ಆಗಲಿ, NDA ಜೊತೆಗಿನ ಮೈತ್ರಿ ಅಂದ್ರೆ JDS ಜೊತೆಗಿನ ಮೈತ್ರಿ ವಿಚಾರದಲ್ಲಿ ಗಂಭೀರವಾಗಿರ್ಲಿಲ್ಲ. ಹೀಗಾಗಿ ಸುಲಭವಾಗಿ ಅಡ್ಡ ಮತದಾನ ನಡೆದು ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡಿತ್ತು. ಗೌಪ್ಯ ಮತದಾನ ಆಗಿರುವ ಕಾರಣ ವಿಜಯೇಂದ್ರ ಅವರಿಗೆ ಈ ಒಂದು ಸಮಸ್ಯೆಯನ್ನು ಬಿಡಿಸುವಂಥದ್ದು ಕಬ್ಬಿಣದ ಕಡಲೆ ಆಗಿದೆ. ಯಾಕಂದ್ರೆ ಯಾರು ಕೂಡ ತಾನು ಅಡ್ಡ ಮತದಾನ ಹಾಕಿದೆ ಅನ್ನೋದನ್ನ ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಬಹಿರಂಗವಾಗಿ ಘೋಷಿಸಿಕೊಳ್ಳೋದು ಕೂಡ ಸುಲಭ ಅಲ್ಲ. ಬಿಜೆಪಿ ಮೊದಲೇ ಶಿಸ್ತು ಹೆಚ್ಚಿರುವ ಪಕ್ಷ. ಒಂದು ಬಾರಿ ಸುಳಿವು ಸಿಕ್ತು ಅಂದ್ರೆ ಆ ಪಕ್ಷದಲ್ಲಿ ಯಾವ ಕಾರಣಕ್ಕೂ ಅವರಿಗೆ ಅವಕಾಶ ಕೊಡಲ್ಲ. ಹೀಗಾಗಿ ವಿಜೇಂದ್ರ ಅವರು ಏನ್ ಮಾಡಿದ್ರು ಅಂದ್ರೆ ಈ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸುವ ತೀರ್ಮಾನ ಕೈಗೊಳ್ಳೋ ಜೊತೆಗೆ ಅಲ್ಲೇ ಆಣೆ ಪ್ರಮಾಣವನ್ನ ಮಾಡುವಂತ ಒಂದು ಭಾವನಾತ್ಮಕ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಇದು ಆ ಒಂದು ಪ್ರಮುಖ ಘಟನೆ ಆದ್ರೂ ಆಣೆ ಪ್ರಮಾಣವನ್ನ ಧರ್ಮಸ್ಥಳದಲ್ಲಿ ಮಾಡುವ ಮೂಲಕ ಅಲ್ಲಿನ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಡಿ ಅನ್ನುವ ಧ್ವನಿ ಕೂಡ ಅದರ ಜೊತೆಗೆ ಎದ್ದಿದೆ. ಮೊದಲಾಗಿ ಹೇಳೋದಿದ್ರೆ ಸ್ವಪಕ್ಷೀಯ ಶಾಸಕರೇ ಅಂದ್ರೆ ಬಿಜೆಪಿ ಶಾಸಕರೊಬ್ಬರೇ ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಇದರ ಬಗ್ಗೆ ಗಂಭೀರ ಆಕ್ಷೇಪವನ್ನು ಎತ್ತಿದ್ದಾರೆ. ಆತ್ಮಸಾಕ್ಷಿ ಇಲ್ಲದವರು ದೇವರ ಮುಂದೆಯೂ ಸುಳ್ಳು ಹೇಳೋದಕ್ಕೆ ಎಸೋದಿಲ್ಲ. ಹಾಗಾಗಿ ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅವರ ಸಾಚಾತನವನ್ನ ಅಥವಾ ಅವರ ಒಳ್ಳೆತನವನ್ನ ಬಹಿರಂಗ ಮಾಡಿಸುವಂಥದ್ದು ಅಥವಾ ಅವರ ಒಳ್ಳೆತನವನ್ನು ಪತ್ತೆ ಹಚ್ಚುವಂತ ಪ್ರಕ್ರಿಯೆ ನಡೆಸುವುದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ತಕ್ಷಣದಲ್ಲೇ ಅವರು ನೀಡಿದ್ದಾರೆ. ಒಂದು ವೇಳೆ ಈಗಾಗಲೇ ಅಡ್ಡ ಮತದಾನ ಮಾಡಿ ತಪ್ಪು ಮಾಡಿದವರು ಮತ್ತೊಂದು ಬಾರಿ ಅಲ್ಲಿ ಸುಳ್ಳು ಪ್ರಮಾಣವನ್ನ ಮಾಡಿದ್ರೆ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಆಗುತ್ತೆ ಹೊರತು ಇದರಿಂದ ಯಾವುದೇ ಫಲಿತಾಂಶ ಸಿಗದು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಂದಹಾಗೆ ನಾನು ಇಲ್ಲೊಂದು ವಿಷಯವನ್ನ ನಿಮ್ಮ ಗಮನಕ್ಕೆ ತರಬೇಕಾಗುತ್ತೆ ವೀಕ್ಷಕರ. ಈ ಆಣೆ ಪ್ರಮಾಣ ಧರ್ಮಸ್ಥಳದಲ್ಲಿ ಮಾಡುವಂಥದ್ದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಹಲವು ಬಾರಿ ಹಲವು ನಾಯಕರು ತಮ್ಮ ವಿರುದ್ಧ ಏನಾದರೂ ಆರೋಪಗಳು ಬಂದಾಗ ಅಥವಾ ಪ್ರತಿಪಕ್ಷದ ನಾಯಕರೊಬ್ಬರು ತಮ್ಮ ವಿರುದ್ಧ ಆರೋಪಗಳನ್ನು ಮಾಡಿದಾಗ ತಾವು ಒಳ್ಳೆಯವರು, ನಮ್ಮಿಂದ ಯಾವುದೇ ತಪ್ಪಾಗಿಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸೋದಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ಮಾಡಿರುವಂತಹ ಹಲವಾರು ಘಟನೆಗಳು ನಮ್ಮ ಮುಂದಿವೆ. ಪ್ರಮುಖವಾಗಿ ಗಮನಿಸೋದಾದ್ರೆ 2011ರ ಸಂದರ್ಭದಲ್ಲಿ ಎಸ್ ಯಡಿಯೂರಪ್ಪ ಅವರು 2ನೇ ಬಾರಿ CM ಆಗಿದ್ದಾಗ HD ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದ ಆರೋಪವೊಂದನ್ನು ಮಾಡ್ತಾರೆ. CM ಈ ಸಂದರ್ಭದಲ್ಲಿ BS ಯಡಿಯೂರಪ್ಪ ಅವರು ಸಿಟ್ಟಿಗೆದ್ದು ಕುಮಾರಸ್ವಾಮಿ ಧರ್ಮಸ್ಥಳದಲ್ಲಿ ಆಣೆ ಮಾಡಿ ಸತ್ಯ ನಿರೂಪಿಸಲಿ ಅನ್ನುವಂಥ ಮಾತನ್ನು ಎಸೆದಿದ್ದಾರೆ ಕೂಡ. ಕುಮಾರಸ್ವಾಮಿ ಕೂಡ ಅದಕ್ಕೆ ಹೌದು ಸೈ ಅದು ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು
ಕೊನೆ ಕ್ಷಣದಲ್ಲಿ ಮಠಾಧೀಶರ ಮಧ್ಯಪ್ರವೇಶದಿಂದ ಆ ಒಂದು ಪ್ರವಾಸನ ಅಂತ್ಯಗೊಂಡಿತ್ತು. ಅದೇ ರೀತಿ 2012ರಲ್ಲಿ ಮಂಗಳೂರು ಹೋಮ್ ಸ್ಟೇ ದಾಳಿ ಪ್ರಕರಣ ನಡೆದಿತ್ತು. ಈ ಸಂದರ್ಭದಲ್ಲಿ ಶಾಸಕ ವಸಂತ ಬಂಗೇರ್ ಅವರ ಆರೋಪಕ್ಕೆ ಪ್ರತಿಯಾಗಿ ಯಡಿಯೂರಪ್ಪ ಅವರು ಧರ್ಮಸ್ಥಳದಲ್ಲಿ ಆಣೆ ಮಾಡಿ ತಮ್ಮ ಸವಾಲು ಕೂಡ ಎಸೆದಿದ್ರು. ಅದೇ ರೀತಿ 2022ರಲ್ಲಿ ರಾಗಿ ಕಳ್ಳ ಎನ್ನುವ ಆರೋಪಕ್ಕೆ ಒಳಗಾದ ಶಾಸಕ KM ಶಿವಲಿಂಗೇಗೌಡ ಅವರು ನೇರವಾಗಿ ಧರ್ಮಸ್ಥಳಕ್ಕೆ ತೆರಳಿ ನೇತ್ರಾವತಿಯಲ್ಲಿ ಮಿಂದೆದ್ದು ತಾವು ನಿರ್ದೋಷಿ ಅನ್ನುವಂತಹ ಒಂದು ಪ್ರಮಾಣ ಪತ್ರವನ್ನು ಅಲ್ಲಿ ತಾವೇ ಪಡ್ಕೊಂಡಿದ್ರು. ಅದೇ ರೀತಿ ಕುಮಾರಸ್ವಾಮಿ 2023ರಲ್ಲಿ ವರ್ಗಾವಣೆ ದಂಧೆಯ ವಿಚಾರದ ಬಗ್ಗೆ ಮಾತಾಡಿದಾಗ ಕೂಡ CM ಸಿದ್ದರಾಮಯ್ಯ, ಯತೀಂದ್ರ ಹಾಗೂ HD ಬಾಲಕೃಷ್ಣ ಅವರಿಗೆ ಧರ್ಮಸ್ಥಳದಲ್ಲಿ ಬಂದು ಪ್ರಮಾಣ ಮಾಡಲಿ ಅನ್ನುವಂಥ ಸವಾಲು ಹಾಕಿದ್ದು ಕೂಡ ನಡೆದಿದೆ. 2024ರಲ್ಲಿ ಮೂಡಾ ಪ್ರಕರಣ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಕಿಗೆ ಬಂದಾಗ ಭೈರತಿ ಸುರೇಶ್ ಅವರು ಕೂಡ ಇದೇ ರೀತಿಯ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ಕೂಡ ಇಲ್ಲಿ ನೆನಪಿಸಬಹುದು ವೀಕ್ಷಕರೇ. ಹಾಗಾಗಿ ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ಮಾಡ್ತೀನಿ, ಅಲ್ಲಿನ ದೇವರ ಮುಂದೆ ಸತ್ಯ ನಾನು ಸಾಬೀತು ಮಾಡ್ತೀನಿ ಅನ್ನೋದು ಹೊಸದಲ್ಲ. ಆದರೆ BJP ಈಗ ಮಾಡ್ತಾ ಇರುವಂತದ್ದು ಶಾಸಕಾಂಗ ಪಕ್ಷದ ಸಭೆ. ಹೀಗಾಗಿ ಇದು ಚರ್ಚೆಗೆ ಹೆಚ್ಚು ಮುನ್ನೆಲೆ ಬಂದಿದೆ. ಯಾಕಂದ್ರೆ ಧರ್ಮಸ್ಥಳ ಅನ್ನುವ ಕ್ಷೇತ್ರದ ಬಗ್ಗೆ ನಾವು ಹೇಳೋದಾದ್ರೆ ಇದು 800 ವರ್ಷಗಳ ಹಳೆಯದಾದ ಒಂದು ಸನ್ನಿಧಿ. ಅಲ್ಲಿನ ಸ್ಥಳೀಯರು ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ಮಂದಿ ಆ ದೇವರನ್ನ ಬಹಳ ಭಯಭಕ್ತಿಯಿಂದ ನಂಬ್ತಾರೆ. ಹಲವಾರು ವ್ಯಾಜ್ಯಗಳು, ಸಮಸ್ಯೆಗಳನ್ನ ಅಲ್ಲಿ ಒಂದು ಭಕ್ತಿಯಿಂದ ಬಗೆಹರಿಸ್ಕೊಳ್ತಾರೆ. ಏನಾದರೂ ಕಷ್ಟಗಳು ಬಂದಾಗ ನೆನೆಸ್ಕೊಂಡು ಆ ದೇವಸ್ಥಾನಕ್ಕೆ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅವೆಲ್ಲ ನಮ್ಮ ರಾಜ್ಯದಲ್ಲಿ ನಡೀತಾನೆ ಇದೆ. ಆದರೆ ರಾಜಕೀಯ ಪ್ರವೇಶಕ್ಕೆ ಅಲ್ಲಿ ಅವಕಾಶಗಳು ಬಹಳ ಕಡಿಮೆ ಇದ್ದವು. ಅದು ನಾಯಕರು ಆಣೆ ಮಾಡಲಿ, ಪ್ರಮಾಣ ಮಾಡಲಿ, ದೇವರ ಹೆಸರಲ್ಲಿ ಅಂತ ಹೇಳಿಕೆ ಕೊಟ್ಟಿದ್ದೇ ಬಿಟ್ಟರೆ ಇದುವರೆಗೆ ಅಲ್ಲಿ ರಾಜಕೀಯ ಪ್ರವೇಶ ಆಗಿರಲಿಲ್ಲ. ನಾವು ಗಮನಿಸಿದಂಗೆ ಧರ್ಮಸ್ಥಳದಲ್ಲಿ ಯಾವುದೇ ರಾಜಕೀಯ ಪಕ್ಷದ ಬಾವುಟ ಆಗಲಿ, ಪತಾಕೆ ಆಗಲಿ, ಇನ್ನೊಂದಾಗಲಿ ಅಲ್ಲಿ ಕಂಡಿದ್ದಿಲ್ಲ. ಹಾಗಾಗಿ ಇದುವರೆಗೆ ಅಲ್ಲಿ ಯಾವುದೇ ರಾಜಕೀಯ ಪ್ರವೇಶ ಮಾಡಿರದ ಕಾರಣ ಆ ಒಂದು ದೇವರನ್ನು, ಆ ಒಂದು ಕ್ಷೇತ್ರವನ್ನು ಎಲ್ಲ ಪಕ್ಷಕ್ಕೂ ಎಲ್ಲ ಸಮುದಾಯಕ್ಕೂ ಸೇರಿದ ಜನರು ಭಕ್ತಿಯಿಂದ ಅಂದ್ಕೊಳ್ತಾ ಇದ್ರು. ಆದರೆ ಈಗ ರಾಜಕೀಯ ಪ್ರವೇಶ ಮಾಡುವುದು ಎಷ್ಟು ಸರಿ ಎನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಇದ್ದಿದೆ. ನಾವು ಈಗಾಗಲೇ ಗಮನಿಸಿರ್ಬೋದು, ಸಾಕಷ್ಟು ಮಂದಿ ನೆಟ್ಟಿಗರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಆಕ್ಷೇಪಗಳನ್ನು ಎತ್ತಿದ್ದಾರೆ. ನೀವು ನಿಮ್ಮ ಒಂದು ಸಾಚತನವನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು ನೀವು ಪ್ರದರ್ಶನ ಮಾಡೋದಕ್ಕೆ ದೇವಸ್ಥಾನವನ್ನು ಎಳೆದು ತರಬೇಡಿ. ಅದು ಪುಣ್ಯಕ್ಷೇತ್ರ, ಅದರ ಪವಿತ್ರತೆ ಹಾಗೆ ಉಳಿಲಿ. ನಿಮ್ಮಂಥವರ ಪ್ರವೇಶದಿಂದ ಅಲ್ಲಿಗೆ ತೊಂದರೆ ಆಗುತ್ತೆ ಹೊರತು ದೇಶಕ್ಕೇನು ಅಥವಾ ರಾಜ್ಯಕ್ಕೇನು ಒಳ್ಳೆಯದಾಗದಿಲ್ಲ ಅನ್ನೋಂಥ ಮಾತುಗಳನ್ನು ಕೂಡ ಅಂದಿದ್ದನ್ನು ನಾವು ನೋಡ್ಬೋದು ವೀಕ್ಷಕರೇ. ಇನ್ನೊಂದು ಕೊನೆಯದಾಗಿ ಹೇಳೋದಾದ್ರೆ, ಧರ್ಮಸ್ಥಳಕ್ಕೆ ರಾಜಕೀಯ ಪ್ರವೇಶದ ಬಗ್ಗೆ ಆಕ್ಷೇಪ ಇರುವ ಹೊರತಾಗಿ ಇತ್ತೀಚಿನ ದಿನಗಳಲ್ಲಿ BJP ಈ ವಿಚಾರದಲ್ಲಿ ಅಲ್ಲಿಗೆ ರಾಜಕೀಯ ಪ್ರವೇಶ ಮಾಡಿಸೋದಕ್ಕೆ ಯತ್ನಿಸುತ್ತಿರುವುದಂತೂ ಸುಳ್ಳಲ್ಲ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಅಲ್ಲಿನ ಒಂದು ಸಾಮೂಹಿಕ ದಫನ ವಿಚಾರ, ಅಂದ್ರೆ ಒಂದು ಕೇಸಿನಲ್ಲಿ SIT ತನಿಖೆ ಆರಂಭ ಆದಾಗ BJP ವತಿಯಿಂದ ಅಲ್ಲಿಗೆ ಪಾದಯಾತ್ರೆ ಮತ್ತು ವಾಹನಗಳ ಯಾತ್ರೆಯನ್ನು ಮಾಡಲಾಗಿತ್ತು. ಕೇಸರಿ ಧ್ವಜವನ್ನು ಹಿಡ್ಕೊಂಡು ಅಲ್ಲಿಗೆ ಪ್ರವೇಶ ಮಾಡಿದ್ರು. BJP ಫ್ಲಾಗ್ ಕೂಡ ಅಲ್ಲಿಗೆ ಹೋಗ್ತಿದ್ದ ಒಂದು BJP ನಾಯಕರ ಮತ್ತು ಕಾರ್ಯಕರ್ತರ ವಾಹನಗಳಲ್ಲಿ ರಾರಾಜಿಸ್ತಿದ್ದು. ಹೀಗಾಗಿ ಆ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಆಕ್ಷೇಪಗಳು ಎತ್ತಾಗಿದ್ದವು. ಕ್ಷೇತ್ರ ಅದು ರಾಜಕೀಯೇತರ ಜಾಗ, ಅಲ್ಲಿ ಯಾವ ರಾಜಕೀಯಕ್ಕೂ ಅವಕಾಶಗಳಿಲ್ಲ. ಅಲ್ಲಿನ ದೇವರಿಗೂ ಅಷ್ಟೇ ಪವಿತ್ರತೆ ಇದೆ. ಹೀಗಾಗಿ ರಾಜಕೀಯ ಪ್ರವೇಶವನ್ನು, ರಾಜಕೀಯದ ಹಿನ್ನೆಲೆಯನ್ನು ಅಲ್ಲಿಗೆ ತರಬೇಡಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ದು. ಹೀಗಾಗಿ ಮತ್ತೊಮ್ಮೆ BJP ಅದೇ ರೀತಿಯ ಪ್ರಯತ್ನ ಮಾಡ್ತಿದೆ ಅನ್ನುವಂತಹ ಒಂದು ವಿಶ್ಲೇಷಣೆ ಕೂಡ ನಮ್ಮ ನಡುವೆ ನಡೀತಿದೆ ವೀಕ್ಷಕರೇ. ಈಗ ಕೊನೆಯದಾಗಿ ಹೇಳೋದಿದ್ರೆ, ನಾನು ಆರಂಭದಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೆ, ಭಾರತ, ನಮ್ಮ ಎಲ್ಲ ಸರ್ಕಾರಗಳು, ನಮ್ಮ ವ್ಯವಸ್ಥೆಗಳು ನಡೆಯುತ್ತಿರುವಂಥದ್ದು ಸಂವಿಧಾನದ ಅಡಿಯಲ್ಲಿ. ಸಂವಿಧಾನ ನಮಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. ಯಾಕಂದ್ರೆ ರಾಜಕಾರಣಿಗಳನ್ನ ಗೆಲ್ಲಿಸಿರುವಂಥದ್ದು ಮತದಾರರು, ಅಂದ್ರೆ ಜನರು. ಈ ಜನತಾ ಆದೇಶದಕ್ಕಿಂತ ಮೇಲೆ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಇನ್ನೊಂದಿಲ್ಲ. ಹಾಗಾಗಿ BJP ಅವರು ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ಜನತಾ ನ್ಯಾಯಾಲಯಕ್ಕೆ, ಅಂದ್ರೆ ಜನರ ಮುಂದೆ ಇಡಬೇಕೇ ಹೊರತು, ಯಾರು ತಪ್ಪು ಮಾಡಿದ್ರು ಅವರನ್ನು ಸೋಲಿಸಿ ಅನ್ನುವಂಥ ಮಾತನ್ನು ಇಡಬೇಕೇ ಹೊರತು ದೇವರು ಮತ್ತು ಧರ್ಮಕ್ಷೇತ್ರಗಳ ಕಡೆಗೆ ಸಾಗುವಂಥದ್ದು ಸರಿಯಲ್ಲ ಅನ್ನುವ ಮಾತುಗಳು ನಮ್ಮ ಸುತ್ತಮುತ್ತ ನಡೀತಾ ಇದೆ ವೀಕ್ಷಕರೇ. ಇದು ನಮ್ಮ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ರೀತಿಯ ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.